ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನೇ ಜಗದ್ಗುರು. ಹಾಗಾಗಿ ಅವನಿಗೆ ಹೇಗ್ ಬೇಕೋ ಹಾಗೆ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ಲಿ ಅಂತ ಅವನಿಗೆ ಶರಣಾಗ್ಬಿಡೋಣ. ಯಾಕೆಂದ್ರೆ ಅವನಿಗೆ ಶರಣಾದಾಗ ನಮಗೆ ನೆಮ್ಮದಿ ಇರುತ್ತೆ. ಬಿಕಾಸ್ ನಮ್ಮ ಜೀವನದಲ್ಲಿ ಅಥವಾ ನಮ್ಮಿಂದ ಏನೇ ಕೆಲಸ ಆಗ್ತಾ ಇದ್ರು ಅದಕ್ಕೆ ಕಾರಣ ಅವನೇ ಆಗ್ಬಿಡ್ತಾನೆ. ಹಾಗಾಗಿ ಅವನೇ ಹೇಳಿದಾನಲ್ವಾ, ಆ ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ. ಹಾಗಾಗಿ ನಮ್ಮ ಯಾವುದೇ ಫಲವನ್ನ ಅಪೇಕ್ಷೆ ಮಾಡದೆ ಅವನಿಗೆ ಶರಣಾಗೋಣ, ಅವನಿಗೆ ಹೇಗ್ ಬೇಕು ಅಂತ. ಇನ್ನು ತರಗತಿಗೆ ಬರೋದಾದ್ರೆ ನಾವ್ ಆಗ್ಲೇ ತಿಳ್ಕೊಂಡ್ಬಿಟ್ಟಿದೀವಿ ಧ್ಯಾನ ಯಾವ ರೀತಿ ಮಾಡ್ಬೇಕು ಅಂತ. ಆದ್ರೆ ಕೃಷ್ಣ ಇನ್ನೂ ನಮಗೆ ಒಂದು ಗುಟ್ಟನ್ನ ಹೇಳೇ ಇಲ್ಲ. ಯಾವ ಗುಟ್ಟಪ್ಪ ಅಂತ ನಾವೇನಾದ್ರೂ ನೋಡೋದಿದ್ರೆ, ಧ್ಯಾನ ಮಾಡ್ಬೇಕು ಸರಿ, ಧ್ಯಾನಕ್ಕೆ ತುಂಬಾ ಮುಖ್ಯ. ನಾನು ನಿಮಗೆ ಹೇಳೇ ಇಲ್ಲ ಅಂತ ಮೊದಲು ಹೇಳ್ದ. ಮನಸ್ಸು ಮುಖ್ಯ, ಮನ್ಸನ್ ಕರ್ಕೊಂಬನ್ನಿ, ಆಸನ ಮುಖ್ಯ, ಪ್ರಾಣಾಯಾಮ ಮುಖ್ಯ, ಎಲ್ಲವುದನ್ನ ಹೇಳ್ದ. ಆದ್ರೆ ಇನ್ನೂ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ಹೇಳೇ ಇಲ್ಲ ಅವನು. ಯಾವ್ದಪ್ಪ ಅದು ಅಂತಂದ್ರೆ, ಧ್ಯಾನ ಮಾಡ್ಬೇಕು ಸರಿ, ಧ್ಯಾನದಲ್ಲಿ ನಾವು ಯಾರನ್ನ ಧ್ಯಾನ ಮಾಡ್ಬೇಕು, ಹೇಗೆ ಧ್ಯಾನ ಮಾಡ್ಬೇಕು, ಹಾಗೂ ನಾವು ಧ್ಯಾನ ಅಂತಂದ್ರೆ ಈಗ ನೀವ್ ಹೇಳ್ತಾ ಇದ್ದೀರಾ ಭಗವಂತ ನಮ್ಮಲ್ಲಿದ್ದಾನೆ ಅಂತ. ಹಾಗಿದ್ರೆ ನಾನು ಭಗವಂತನನ್ನ ಧ್ಯಾನ ಮಾಡ್ಬೇಕಾ ಅಥವಾ ನನ್ನನ್ನ ಧ್ಯಾನ ಮಾಡ್ಬೇಕಾ? ಅಲ್ವಾ? ನೋಡಿ, ನಾವು ಪ್ರಶ್ನೆಗಳು ಅಂತ ಅನ್ಕೊಂತೀವಿ. ಆದ್ರೆ ಪ್ರಶ್ನೆಗಳನ್ನ ಕೇಳಿದಾಗ್ಲೇ ನಮಗೆ ನಮ್ಮ ಜೀವನದಲ್ಲಿ ಇನ್ನಷ್ಟು ಓ ಹೌದಲ್ವಾ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾರನ್ನ ಧ್ಯಾನ ಮಾಡ್ಬೇಕು, ಹೇಗೆ ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡ್ಬೇಕಾದ್ರೆ ದೇವ್ರನ್ ಧ್ಯಾನ ಮಾಡ್ಬೇಕು. ದೇವ್ರು ಅಂದ್ರೆ ಯಾರು? ಈಗ ಎಲ್ಲರಲ್ಲೂ ಆತ್ಮಸ್ವರೂಪಿಯಾಗಿ ಭಗವಂತ ಇದ್ದಾನೆ. ಹಾಗಿದ್ರೆ ನಾನ್ ದೇವ್ರಾ? ಅಲ್ವಾ? ಅಷ್ಟೇ ಅಲ್ಲ, ಧ್ಯಾನಕ್ಕೆ ಬೇರೆ ಯಾವ್ದಾದ್ರು ವಿಷಯ ಬೇರೆ ಯಾವ್ದಾದ್ರು ವಿಷಯ ಇದೆಯಾ, ಅಥವಾ ಬೇರೆ ಯಾವ್ದಾದ್ರು ನಿಯಮ ಇದೆಯಾ? ಅಥವಾ ಈಗ ದೇವ್ರು ಅಂದ್ರೆ ಯಾರು? ವಿಷ್ಣು ಸಹಸ್ರನಾಮದ ಮೊದಲಲ್ಲಿ ಯುಧಿಷ್ಠಿರನು ಭೀಷ್ಮಾಚಾರ್ಯರಿಗೆ ಕೇಳ್ತಾರೆ, ಯಾರನ್ನ ನಾವು ಧ್ಯಾನ ಮಾಡ್ಬೇಕು, ಹೇಗೆ ಧ್ಯಾನ ಮಾಡ್ಬೇಕು ಅಂತ. ಆ 6 ಪ್ರಶ್ನೆಗಳಲ್ಲಿ ಇದು ಸಹ 2 ಪ್ರಶ್ನೆ ಅಂತ ನಾವು ತಗೋಬಹುದು. ಹಾಗಾಗಿ ಇಲ್ಲಿ ನಿಜಕ್ಕೂ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ, ಯಾವ ದೇವರನ್ನ ನಾವು ಧ್ಯಾನ ಮಾಡಬೇಕು. ವಿಷ್ಣು ಸಹಸ್ರನಾಮದ ಅರ್ಥ ತಿಳ್ಕೊಂಡವರಿಗೆ ಗೊತ್ತಾಗೋಗುತ್ತೆ ಭಗವಂತನನ್ನೇ ಧ್ಯಾನ ಮಾಡಬೇಕು ಅಂತ. ಹಾಗೇನೆ ನಿಜವಾದ ಧ್ಯಾನ ಯೋಗಿ ಹೇಗೆ ಧ್ಯಾನ ಮಾಡ್ತಾನೆ ಅಂತ ಇಲ್ಲಿ ಬಹಳ ಸುಂದರವಾಗಿ ನಮಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಇವನು ಕಣ್ಣಿನ ಆಪರೇಷನ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ನಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸರ್ವಭೂತ ಸರ್ವಭೂತಸ್ತ್ವಂ ಅಂದ್ರೆ ಎಲ್ಲಾ ಜೀವಿಯಲ್ಲೂ ಇರುವ, ಆತ್ಮಾನಂ ಆತ್ಮವನ್ನ, ಸರ್ವ ಎಲ್ಲ, ಭೂತಾನಿ ಜೀವಿಗಳನ್ನು, ಚ ಕೂಡ, ಆತ್ಮಾನಿ ಆತ್ಮದಲ್ಲಿ, ಇಕ್ಷತೆ ನೋಡುತ್ತಾನೆ, ಯೋಗಯುಕ್ತಾನಾಂ ಅಂದ್ರೆ ಭಗವಂತನಲ್ಲಿ ಯುಕ್ತನಾದವನಿಗೆ, ಸರ್ವತ್ರ ಎಲ್ಲ ಕಡೆಯಲ್ಲಿ, ಸಮದರ್ಶನ ಸಮದರ್ಶನವಾಗಿ ನೋಡುವುದು. ಸಮದರ್ಶನ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ ಅಲ್ವಾ? ಹಳೆಯ ತರಗತಿಯಲ್ಲಿ ಸಮದರ್ಶನ ಅನ್ನೋದ್ರ ಬಗ್ಗೆನೇ ಭಗವಂತ ವಿವರಣೆಯನ್ನ ಕೊಡ್ತಾ ಬರ್ತಾನೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಧ್ಯಾನದಲ್ಲಿ ತೊಡಗಿರ್ತಾರೋ, ನಾವು ಆಲ್ರೆಡಿ ಮೊದಲೇ ತಿಳ್ಕೊಂಡ ಹಾಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಈ ಎಲ್ಲವನ್ನ ಮಾಡಿದಾಗ ಅವನು ದೇವ್ರನ್ನ ಹೇಗೆ ಧ್ಯಾನ ಮಾಡ್ತಾನೆ ಅಂತ ನಮಗೂ ತಿಳ್ಕೊಂಡ್ಬಿಟ್ಟಿದೀವಿ. ಇದನ್ನ ಇಲ್ಲಿ ವಿವರಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾವ ವ್ಯಕ್ತಿಯ ಮನಸ್ಸು ಯೋಗಯುಕ್ತವಾಗಿರುತ್ತದೆಯೋ, ಧ್ಯಾನದಲ್ಲಿ ತೊಡಗಿ ಇರುತ್ತದೆಯೋ, ಅಂದ್ರೆ ಧ್ಯಾನ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯವೇ ಹೊರತು ಹೊರ ಜಗತ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಂದ್ರೆ ಧ್ಯಾನ ಅಂದ್ರೆ ಮನಸ್ಸು ಹಾಗೂ ನಾನು ಇದಕ್ಕೆ ಸಂಬಂಧಪಟ್ಟ ವಿಷಯ, ಜೀವಕ್ಕೆ ಸಂಬಂಧಪಟ್ಟ ವಿಷಯ.
ಹಾಗಾಗಿ ಯೋಗ ಯೋಗದಲ್ಲಿ ಯುಕ್ತನಾದರೆ ಅಂದ್ರೆ ಯೋಗದಲ್ಲಿ ಯಾರು ಎಕ್ಸ್ಪರ್ಟ್ ಆಗಿರ್ತಾರೆ, ಯೋಗದಲ್ಲಿ ಯಾರು ಕೂಡಿಕೊಂಡಿರ್ತಾನೆ, ಧ್ಯಾನದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ ಅಂದ್ರೆ ಅರ್ಥ ಏನು? ನಿರಂತರವಾಗಿ ಚಿಂತನೆ ಮಾಡುವವನು. ಕಂಟಿನ್ಯೂಟಿ ಭಗವಂತ ಅಂದ್ರೆ ಸಾಕು, ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಚಿಂತನೆ, ಈ ರೀತಿಯಾದಂತಹ ವಿಷಯದಲ್ಲಿ ಆತ ತೊಡಗಿರ್ತಾನೆ, ನಿರಂತರವಾಗಿ ತೊಡಗಿರ್ತಾನಲ್ವಾ. ಆದಾಗ್ಯೂ ಧ್ಯಾನದಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಬ್ರೇಕ್ ಆಗ್ಬಿಡತ್ತೆ. ಈಗ ನಮಗೂ ಅಷ್ಟೇ ಅಲ್ವಾ, ಕ್ಲಾಸಲ್ಲೆಲ್ಲ ಬ್ರೇಕ್ ಆಗುತ್ತಲ್ಲ, ಆ ರೀತಿ ಧ್ಯಾನದಲ್ಲೂ ಬ್ರೇಕ್ ಆಗ್ಬಿಡುತ್ತೆ. ಆದ್ರೆ ಧ್ಯಾನದಲ್ಲಿ ಬ್ರೇಕ್ ಆಗಿರೋದ್ರನ್ನ ಸ್ಮರಣೆ ಅಂತ ಕರೀತಾ ಹೋಗ್ತಾರೆ. ನಾವು ಮಾಡೋದು ಅದೇ ಸ್ಮರಣೆ. ಏನೋ ಕೆಲಸ ಮಾಡ್ತಿರ್ತೀವಿ, ಆ ಕೆಲಸದಿಂದ ಬ್ರೇಕ್ ಸಿಕ್ಕಿದಾಗ ಭಗವಂತನನ್ನ ಜ್ಞಾಪಿಸ್ಕೊಳ್ತೀವಿ ಅಲ್ವಾ. ಆದ್ರೆ ಅಲ್ಲ, ಯೋಗದಲ್ಲಿ ಇದ್ದವನು ನಿರಂತರವಾಗಿ ಭಗವಂತನ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾನೆ, ನೆನಪಾದಾಗೆಲ್ಲ ಸ್ಮರಣೆ ಮಾಡ್ತಾ ಇರ್ತಾನೆ. ಆದ್ರೆ ಯೋಗದಲ್ಲಿ ಇರುವವನು ನಿರಂತರವಾಗಿ ಏಕಾಗ್ರವಾಗಿ ಚಿಂತನೆ ಮಾಡುವಂತಹದು. ಈ ರೀತಿ ಯಾರು ಎಕ್ಸ್ಪರ್ಟ್ ಗಳಾಗಿರ್ತಾನೆ ಅವನಿಗೆ ಈಕ್ಷತೆ. ಇದು ನನಗೆ ತುಂಬಾ ಮನಸ್ಸಿಗೆ ತಾಕಿದಂತಹ ಪದ ಅಂತ ಹೇಳ್ಬೋದು. ಯಾಕೆಂದ್ರೆ ಈಕ್ಷತೆ ಅಂದ್ರೆ ಯಾರು ಭಗವಂತನ ಬಗ್ಗೆ ಏಕಾಗ್ರವಾಗಿ ಚಿಂತನೆ ಮಾಡ್ತಾ ಇರ್ತಾರೆ, ಅವರನ್ನ ಬೇರೆ ಯಾರೋ ನೋಡ್ಕೊಳ್ಳೋದಲ್ಲ, ಭಗವಂತನೇ ನೋಡ್ಕೊಳ್ತಾನಂತೆ. ನೋಡಿ, ನಾವ್ ಅನ್ಕೊಂತೀವಿ ಅಷ್ಟೇ, ಅವ್ರು ನೋಡ್ಕೊಳ್ತಾರೆ, ಇವ್ರು ನೋಡ್ಕೊಳ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲ ಕಣ್ರಿ, ನೀವು ಭಗವಂತನ ಬಗ್ಗೆ ನಿರಂತರವಾಗಿ ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ದೀರಾ. ಇದೇ ಶ್ಲೋಕದಲ್ಲಿ 2ನೇ ಸಾಲಲ್ಲಿ ಬರುತ್ತೆ ಈಕ್ಷತೆ ಅಂತ. ಅಂದ್ರೆ ಭಗವಂತನೇ ಅವನನ್ನ ನೋಡ್ಕೊಂತಾನೆ. ಯಾವ ರೀತಿ ನೋಡ್ಕೊಳ್ತಾನೆ ಭಗವಂತ, ಯಾವ ರೀತಿ ಅಂತ ಇಲ್ಲಿ 1ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಸರ್ವಭೂತಸ್ತ್ವ ಭೂತಸ್ತ್ವಮಾತ್ಮಾನಂ. ಅಂದ್ರೆ ಆತ್ಮ ಅಂದ್ರೆ ಯಾರು? ಪರಮಾತ್ಮ. ಯಾಕೆ ಇಲ್ಲಿ ದೇವರನ್ನ ಆತ್ಮ ಅಂತ ಕರೀತಾ ಇದ್ದಾರೆ? ಯಾಕೆ ಅಂತ ಅಂದ್ರೆ ಅವನು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಸರ್ವವ್ಯಾಪಿ ಭಗವಂತ ಎಲ್ಲ ಕಡೆ ನೆಲೆಸಿದ್ದಾನೆ, ಎಲ್ಲ ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ, ಚರಾಚರಾತ್ಮಕ ವಸ್ತುವಲ್ಲಿ ಇದ್ದಾನೆ, ಜೀವ ಇರುವ ವಸ್ತುವಿನಲ್ಲಿ ಇದ್ದಾನೆ, ನಿರ್ಜೀವ ವಸ್ತುವಿನಲ್ಲಿ ಇದ್ದಾನೆ, ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಭಗವಂತ ಇದ್ದಾನೆ, ಎಲ್ಲ ಕಡೆ. ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಒಂದು ವಿಷಯವನ್ನ. ಆ ವಿಷಯ ಯಾವ್ದಪ್ಪ ಅಂತ ಅಂದ್ರೆ ಎಲ್ಲಾ ಜೀವಿಗಳ ಒಳಗೆ. ನಾವ್ ಅಂಡರ್ಲೈನ್ ಮಾಡ್ಕೋಬೇಕು ಈ ಸಾಲನ್ನ. ಅಂದ್ರೆ ಎಲ್ಲಾ ಜೀವಿಗಳ ಒಳಗೆ ಅಂದ್ರೆ ಏನು? ಎಲ್ಲಾ ಜೀವಿಗಳ ಒಳಗೆ ನಾನಿದ್ದೇನೆ ವಿನಃ ಎಲ್ಲಾ ಜೀವಿ ನಾನಲ್ಲ ಅಲ್ವಾ. ಈಗ ನಾವೆಲ್ಲರೂ ಬೇರೆ ಬೇರೆ ಆಗ್ತೀವಿ. ಈಗ ಉದಾಹರಣೆ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದು ಜೀವಿಯ ಒಳಗೂ ಭಗವಂತ ಇದ್ದಾನೆ, ಅವನು ಆತ್ಮವಾಗಿದ್ದಾನೆ. ಆದರೆ ಆ ಎಲ್ಲಾ ವಸ್ತುವಾಗಲಿ ಎಲ್ಲಾ ಜೀವಿಗಳಾಗಲಿ ಭಗವಂತ ಅಲ್ಲ. ನಾವು ಅವನ ಒಂದು ಅಂಶ ಅಷ್ಟೆ. ಹಾಗಾಗಿ ಎಲ್ಲಾ ಜೀವಿಯ ಒಳಗೆ, ಆದರೆ ಎಲ್ಲಾ ಜೀವಿ ನಾನಲ್ಲ, ಆದರೆ ಎಲ್ಲವುದರಲ್ಲೂ ನಾನಿದ್ದೀನಿ. ಈ ಜೀವರಾಶಿನೇ ಬೇರೆ, ಭಗವಂತನೇ ಬೇರೆ. ಏನಪ್ಪಾ ಇದು, ಜೀವರಾಶಿ ಬೇರೆ ಅಂತಾನೆ, ಜೀವದಲ್ಲಿ ಒಳಗಡೆ ಭಗವಂತ ಇದ್ದಾನೆ ಅಂತಾರೆ, ಆದ್ರೆ ಭಗವಂತನೇ ಬೇರೆ, ಜೀವನೇ ಬೇರೆ, ಜೀವಾತ್ಮನೇ. ಏನಿದು? ಇದಕ್ಕೆ ಸುಲಭವಾಗಿ ಅರ್ಥ ಆಗ್ಬೇಕು ಅಂತ ಅಂದ್ರೆ, ನಮ್ಮ ಮನೆಯಲ್ಲಿ ಎಷ್ಟೊಂದು ಎಲೆಕ್ಟ್ರಿಕ್ ಸಾಮಾನುಗಳಿದೆ ಅಲ್ವಾ. ಆ ಎಲ್ಲ ಎಲೆಕ್ಟ್ರಿಕ್ ಸಾಮಾನು ಒಂದೇನಾ? ಇಲ್ಲ. ಫ್ಯಾನೇ ಬೇರೆ, ಮಿಕ್ಸಿನೇ ಬೇರೆ, ಗ್ಯಾಸೇ ಬೇರೆ, ಫ್ರಿಜ್ಜೇ ಬೇರೆ, ಎಸಿನೇ ಬೇರೆ, ಹೀಟರೇ ಬೇರೆ. ಆದ್ರೆ ಆ ಎಲ್ಲವುದರ ಒಳಗಡೆ ಕರೆಂಟ್ ಇದೆ. ಕರೆಕ್ಟ್ ಅಲ್ವಾ? ಕರೆಂಟೇ ಆ ವಸ್ತುನ ಅಲ್ಲ. ಆದ್ರೆ ಎಲ್ಲಾ ವಸ್ತುವಿನ ಒಳಗೆ ಕರೆಂಟ್ ಅಂತೂ ಖಂಡಿತವಾಗ್ಲೂ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೇನೆ ಭಗವಂತನನ್ನ ನಾವು ಚೇತನ ಅಂತ ಕರೆಯೋದು. ಈ ಚೇತನ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಈ ಪ್ರತಿಯೊಂದು ವಸ್ತುವನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ಎಲ್ಲಾ ವಸ್ತುವು ಬೇರೆ, ಆದ್ರೆ ಎಲ್ಲಾ ವಸ್ತುವಿನ ಒಳಗಡೆ ಭಗವಂತ ಇದ್ದಾನೆ.
ಅದೇ ರೀತಿ ಎಲ್ಲಾ ಜೀವ್ಯರಾಶಿಯ ಒಳಗಡೆ ಭಗವಂತ ಇದ್ದಾನೆ. ಆದರೆ ಭಗವಂತನೇ ಬೇರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಸರ್ವಭೂತಾತ್ಮಮಾತ್ಮಾನಂ. ಅಂದ್ರೆ ಎಲ್ಲಾ ಕಡೆ ಇರುವವನು, ಎಲ್ಲವನ್ನ ನೋಡುವವನು, ಎಲ್ಲರಲ್ಲಿ ತೊಡಗಿರುವವನು. ತನ್ನ ಒಳಗೆ ಯೋಗಿ ಆ ದೇವರನ್ನ ನೋಡುತ್ತಾನೆ. ಭಗವಂತ ಎಲ್ಲಾ ಕಡೆ ಇದ್ದಾನೆ. ಭಗವಂತ ಇಲ್ಲದೆ ಇರೋ ಜಾಗನೇ ಇಲ್ಲ. ನಾವು ಕನಕದಾಸರ ಉದಾಹರಣೆ ಅಥವಾ ಪುರಂದರದಾಸರ ಉದಾಹರಣೆ ತಗೊಂಡಾಗ ನಾವು ನೋಡ್ಬಿಟ್ಟಿದೀವಿ. ತನ್ನ ಒಳಗೆ ಇರುವಂತಹ ದೇವರನ್ನ ಅವನು ಆ ಯೋಗದಲ್ಲಿ, ಧ್ಯಾನದಲ್ಲಿ ಕಾಣ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ, ತನ್ನ ಒಳಗೆ ಇರುವ ದೇವರನ್ನ ಯಾರು ನಮಸ್ಕಾರ ಮಾಡ್ತಾರೋ ಇಡೀ ಜಗತ್ತಿಗೆ ನಮಸ್ಕರಿಸಿದ ಹಾಗೆ. ನೀವು ಕೃಷ್ಣಂಗ್ ನಮಸ್ಕಾರ ಮಾಡಿದ್ರ, ರಾಮಂಗ್ ನಮಸ್ಕಾರ ಮಾಡಿದ್ರ, ಗಣಪತಿಗ್ ಮಾಡಿದ್ರ, ಇನ್ನೊಂದಕ್ ಮಾಡಿದ್ರ, ಮತ್ತೊಂದಕ್ ಮಾಡಿದ್ರ, ಯಾವ ದೇವ್ರಿಗೆ ಮಾಡಿದ್ರಿ? ದುರ್ಗಿಗ್ ಮಾಡಿದ್ರ, ಪಾರ್ವತಿಗ್ ಮಾಡಿದ್ರ? ಅಲ್ಲ. ಯೋಗದಲ್ಲಿ ಮೊದಲು ತನ್ನ ಆತ್ಮದಲ್ಲಿರುವಂತಹ ಭಗವಂತನನ್ನ ನಮಸ್ಕರಿಸಿದರೆ ಇಡೀ ಜಗತ್ತಿಗೆ ನಮಸ್ಕರಿಸಿದ ಹಾಗೆ. ಅಷ್ಟೇ ಅಲ್ಲ, ಇದನ್ನೇ ಇಲ್ಲಿ ಹೇಳ್ತಾ ಇರೋದು ಸೆಲ್ಫ್ ಲವ್ ಅಂತ. ಅಂದ್ರೆ ನನ್ನನ್ನ ನಾನು ತುಂಬಾ ಪ್ರೀತಿಸ್ಬೇಕು. ಯಾಕೆ ಪ್ರೀತಿಸ್ಬೇಕು? ನನ್ನೊಳಗೆ ಭಗವಂತ ಇದ್ದಾನೆ, ಆ ಭಗವಂತನನ್ನ ನಾನು ಆರಾಧಿಸ್ತಾ ಇದ್ದೀನಿ. ಎಷ್ಟು ಸುಂದರವಾಗಿದೆ ಅಲ್ವಾ? ಅಂದ್ರೆ ನನ್ನೊಳಗಿರುವ ಭಗವಂತನನ್ನ ನಾನು ಆರಾಧಿಸ್ತೀನಿ, ನನ್ನಲ್ಲಿರುವಂತಹ ಭಗವಂತನನ್ನ ನಾನು ಸಂಭ್ರಮಿಸ್ತೀನಿ ಅಂದ್ರೆ ಅಲ್ಲಿ ಅರ್ಥ ಇಡೀ ಜಗತ್ತನ್ನ ನಾನು ಸಂಭ್ರಮಿಸ್ತಾ ಇದ್ದೀನಿ ಅಂತ ಅರ್ಥ. ಇವತ್ತು ನೀನು ಖುಷಿಯಾಗಿದ್ಯಾ? ಇಡೀ ಜಗತ್ತು ಖುಷಿಯಾಗಿ ನಿನಗ್ ಕಾಣತ್ತೆ. ನೀನು ಬೇಸರದಲ್ಲಿದ್ಯಾ? ಇಡೀ ಜಗತ್ತೇ ನಿನಗೆ ಬೇಸರವಾಗಿ ಕಾಣುತ್ತೆ. ಯಾರಾದ್ರೂ ಒಬ್ರು ನೀನು ಬೇಸರದಲ್ಲಿದ್ದಾಗ ಒಂದು ಗುಡ್ ನ್ಯೂಸ್ ಹೇಳಿದ್ರು ಅದು ನಿನಗೆ ಬ್ಯಾಡ್ ನ್ಯೂಸ್ ಅಂತಾನೆ ಅನ್ಸುತ್ತೆ. ನಿನಗೆ ಯು ವೋಂಟ್ ಗೆಟ್ ಹ್ಯಾಪಿ. ಅಯ್ಯೋ ಹೌದಾ, ಅಯ್ಯೋ ಇರ್ಲಿ ಬಿಡ್ರಿ, ನನ್ ಜೀವನ ಹೀಗೆ, ಮತ್ತೆ ಅಲ್ಲೇ ಹೋಗಿ ನಿಲ್ತೀವಿ ಅಲ್ವಾ? ಅದೇ ನೀನು ಖುಷಿಯಾಗಿದ್ದಾಗ ಯಾವುದೋ ಒಂದು ಕೆಟ್ಟ ವಿಷಯ ಕೇಳಿದ್ರು, ಅಯ್ಯೋ ಇರ್ಲಿ ಬಿಡ್ರಿ, ಭಗವಂತನ ದಯೆ. ವಿಷಯ ಅಲ್ಲ, ನಿನ್ನ ಮನಸ್ಸು, ನಿನ್ನ ಮನಸ್ಸಿನಲ್ಲಿರುವಂತಹ ಭಗವಂತನೇ ಸರ್ವಕ್ಕೂ ಕಾರಣ. ಇವತ್ ನೀನ್ ಖುಷಿಯಾಗಿದ್ಯಾ? ನಿನ್ನಲ್ಲಿರುವಂತಹ ಭಗವಂತ ಕಾರಣ. ಇವತ್ ನೀನ್ ಬೇಜಾರಾಗಿದ್ಯಾ? ನಿನ್ನ ಮನಸ್ಥಿತಿ ಕಾರಣ. ಖುಷಿಗೆ, ದುಃಖಕ್ಕೆ, ಇವತ್ತು ನಿನ್ನ ಪರಿಸ್ಥಿತಿಗೆ, ಪ್ರತಿಯೊಂದಕ್ಕೂ ಕಾರಣ ಒಂದೇ, ನಿನ್ನ ಮನಸ್ಥಿತಿ. ಇನ್ನು ಹೇಳ್ಬೇಕು ಅಂತ ಅಂದ್ರೆ, ಅವನಿಗೆ ನಾವ್ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಯಾಕೆ ಅಂದ್ರೆ ಅವನು ನಮಗೆ ಉಸಿರು ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ ಅಲ್ವಾ? ಹೇಗೆ ಒಂದು ರಥವನ್ನ, ಈಗ ರಥೋತ್ಸವಗಳನ್ನ ನೋಡ್ತೀವಿ ಅಲ್ವಾ? ಆ ರಥವನ್ನ ಎಳಿಬೇಕಾದ್ರೆ ನೂರಾರು ಜನ ಆ ರಥವನ್ನ ಎಳಿತಾರೆ ಅಲ್ವಾ? ಒಬ್ರ ಕೈಯಿಂದ ಒಬ್ರೇ ಎಳ್ಕೊಂಡು ಹೋಗ್ತಾರಾ? ಇಲ್ಲ, ನೂರಾರು ಜನ ಸೇರಿ ಎಳಿತಾರೆ ಆ ರಥವನ್ನ. ಅದೇ ರೀತಿ ಈ ನಮ್ಮ ದೇಹದ ರಥವನ್ನೂ ಸಹ ಎಳೆಯುವುದಕ್ಕೆ ನೂರಾರು ಜನ ಕಾರಣಕರ್ತರಾಗಿರ್ತಾರೆ. ಅಪ್ಪ, ಅಮ್ಮ, ಅಜ್ಜಿ, ತಾತ, ನಮ್ಮ ಅಕ್ಕಪಕ್ಕದವರು, ನಮ್ಮ ಸ್ನೇಹಿತರು, ನಮ್ ಜೊತೆ ಮಾತಾಡ್ದವ್ರು, ನಮ್ಮನ್ನ ನಕ್ಕದವ್ರು, ಯಾರೋ ನಮ್ಗೆ ಸಮಯಕ್ಕೆ ಸಾಲ ಕೊಟ್ಟವ್ರು, ಯಾರೋ ನಮ್ಗೆ ಸಮಯಕ್ಕೆ ಜ್ಞಾನ ಕೊಟ್ಟವ್ರು, ಯಾರೋ ಸಮಯಕ್ಕೆ ನಮಗೆ ಸಲಹೆಯನ್ನ ಕೊಟ್ಟವ್ರು ಅಲ್ವಾ? ಒಂದು ಕ್ಷಣ ಕಣ್ಣು ಮುಚ್ಕೊಂಡು ನಿಮ್ಮ ಬಾಲ್ಯಕ್ಕೆ ಹೋಗಿ, ಈಗ ನೀವು ಯಾವ ವಯಸ್ಸಲ್ಲಿದ್ದೀರಾ ಅಲ್ಲಿವರೆಗೂ ಜಸ್ಟ್ ಒಂದು ಸಲ ಕ್ಲೋಸ್ ಯುವರ್ ಐಸ್. ಒಂದೇ ಒಂದು ಕ್ಷಣ ನೀವು ಕಣ್ಮುಚ್ಚಿ, ನನಗ್ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದ್ ಜನ ಬರ್ತಾರೆ. ಯಾರೋ ಒಬ್ರು, ನಾವು ಟ್ರಾವೆಲ್ ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ನೀರ್ ತಂದ್ಕೊಟ್ಟಿರ್ತಾರೆ. ಅಥವಾ ಕೊರೋನಾ ಟೈಮಲ್ಲಂತೂ ಅಬ್ಬಾ, ನಮ್ಗೆ ಜೀವನ ಅಂದ್ರೆ ಏನು ಅಂತ ಭಗವಂತ ತೋರಿಸ್ಬಿಟ್ಟ. ಯಾರೋ ಒಬ್ರು ತರಕಾರಿ ತಂದ್ಕೊಟ್ಟಿರ್ತಾರೆ, ಯಾರೋ ಒಬ್ರು ರೇಷನ್ ತಂದ್ಕೊಟ್ಟಿರ್ತಾರೆ, ಅಕ್ಕಪಕ್ಕದ ಮನೆಯವರು ನಮ್ಗೆ ಹುಷಾರಿಲ್ಲ ಅಂದಾಗ ಮೆಡಿಸನ್ ತಂದ್ಕೊಟ್ಟಿರ್ತಾರೆ. ಅಯ್ಯೋ ನಿಮಗೆ ಕೊರೋನಾ ಇದೆಯಾ, ಪರವಾಗಿಲ್ಲ, ನಿಮಗೆ ಏನ್ ಬೇಕು ಹೇಳಿ, ನಿಮ್ ಬಾಗ್ಲಲ್ಲಿ ನಾನು ಇಟ್ಬಿಟ್ಟು ಹೋಗ್ತೀನಿ ಅಂತ ಬಾಗ್ಲಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ತರಕಾರಿ, ಹಣ್ಣು, ಹೂವು. ಅಥವಾ ಅಷ್ಟೇ ಅಲ್ಲ, ಎಷ್ಟೋ ದಿನ ಅಡಿಗೆ ಮಾಡ್ಕೊಳಕ್ಕಾಗ್ದಿದ್ದಾಗ ನಿಮ್ಗೆ ಅಡಿಗೆಯನ್ನ ತಂದ್ಕೊಟ್ಟಿದ್ದಾರೆ ಅಲ್ವಾ? ನೀವು ಹುಷಾರಿಲ್ದಿದ್ದಾಗ ನಿಮ್ಗೊಂದ್ ಲೋಟ ನೀರ್ ಕೊಟ್ರು ಅದು ಅಮೃತನೇ. ಯಾಕೆ?
ನಿಮಗೆ ಎದ್ದು ನೀರ್ ತಗೊಳ್ಳೋದಿಕ್ಕಾಗಿರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಈ ದೇಹವನ್ನ ರಥಕ್ಕೆ ಹೋಲಿಸ್ತಾ ಇದ್ದಾರೆ. ನಾವು ಕುರುಕ್ಷೇತ್ರ ಅಂದ್ರೆ ಗೀತದ ಆ ಚಿತ್ರ ನೋಡಿದಾಗ್ಲೂ ಅಷ್ಟೇ, ಅಲ್ಲೂ ಅಷ್ಟೇ ಆ ರಥವನ್ನ ದೇಹಕ್ಕೆ ಹೋಲಿಸ್ತಾರೆ. ಇಲ್ಲೂ ಸಹ ಅಷ್ಟೇ ರಥವನ್ನ ದೇಹಕ್ಕೆ ಹೋಲಿಸ್ತಾ ಇದ್ದಾರೆ. ಹೇಗೆ ಅಂದ್ರೆ ರಥೋತ್ಸವದ ಸಮಯದಲ್ಲಿ ಹೇಗೆ ರಥವನ್ನ ನೂರಾರು ಜನ ಎಳಿತಾರೋ, ಹಾಗೇ ನಮ್ಮ ದೇಹವನ್ನ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನೂರಾರು ಜನರ ಸಹಾಯ ಇದೆ. ಇಲ್ಲಪ್ಪ ನಾನ್ ತುಂಬಾ ಇಂಡಿಪೆಂಡೆಂಟ್. ಹೌದು, ನೀ ತುಂಬಾ ಇಂಡಿಪೆಂಡೆಂಟ್. ಆದ್ರೆ ಆ ಇಂಡಿಪೆಂಡೆಂಟ್ ಆಗೋದಕ್ಕೂ ಸಾಕಷ್ಟು ಜನ ಸಹಾಯ ಮಾಡಿದಾರಲ್ವಾ? ನಿಮ್ಮ ಮನೆ ಹೂ ಕೊಡೋರಿರ್ಬೋದು, ನಿಮ್ಮ ಮನೆ ಕೆಲ್ಸದವ್ರು ಇರ್ಬೋದು. ಎಷ್ಟು ಜನಕ್ಕೆ ಧನ್ಯವಾದವನ್ನ ಹೇಳ್ಬೇಕು ನಾವು? ಹೇಳ್ಬೇಕು ಅಂದ್ರೆ ಹೆಜ್ಜೆ ಹೆಜ್ಜೆಗೆ ನಾವು ಧನ್ಯವಾದವನ್ನ ಹೇಳ್ಕೊಳ್ತಾ ಹೋಗ್ಬಹುದು. ಕ್ಷಣ ಕ್ಷಣಕ್ಕೆ, ಪ್ರತಿ ಕ್ಷಣಕ್ಕೆ ಭಗವಂತನಿಗೆ ನಾವು ಧನ್ಯವಾದ ಹೇಳಿದ್ರೂ ಸಹ ತುಂಬಾ ಕಮ್ಮಿ. ಯಾಕೆ ಅಂದ್ರೆ ನನಗೆ ಉಸಿರನ್ನ ಕೊಟ್ಟಿದ್ದಾನೆ. ನಾನ್ ಹೇಳಿದ್ನಲ್ಲ, ನಮಗೆ ನೂರಾರು ಜನ ಆ ರೀತಿ ಸಹಾಯ ಮಾಡುವವರನ್ನ ಪರಿಚಯ ಮಾಡ್ಕೊಟ್ಟಿದ್ದಾನೆ. ಅವನೇ ಪರಿಚಯ ಮಾಡ್ಕೊಟ್ಟಿದ್ದು. ಇದಕ್ಕಿದ್ದಾಗೆ ಅವ್ರು ಪರಿಚಯ ಆಗ್ಬಿಟ್ರಾ? ಇಲ್ಲ. ಅವನ ಪ್ರೇರಣೆಯಿಂದಲೇ ನಮಿಗಾಗಿದ್ದು. ಗಂಡ, ಮನೆ, ಮಕ್ಕಳು, ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳು, ಗುರುಗಳು, ಶಾಲೆ, ಪ್ರತಿಯೊಂದು. ಹಾಗಾಗಿ ನಾವು ಅವನಿಗೆ ಎಷ್ಟೇ ಧನ್ಯವಾದ ಹೇಳಿದ್ರೂ ಸಹ ಕಮ್ಮಿ. ಹಾಗಾಗಿ ನಮ್ಮಲ್ಲಿರುವಂತಹ ಆ ಭಗವಂತನನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಸರ್ವಭೂತಾನಿ ಚಾತ್ಮಾನಿ. ಎಲ್ಲರಲ್ಲೂ ಕುಳಿತಿದ್ದಾನೆ ಅವನು. ನನ್ನಲ್ಲೂ ಕುಳಿತಿದ್ದಾನೆ, ನಿಮ್ಮಲ್ಲೂ ಕುಳಿತಿದ್ದಾನೆ. ಇವತ್ತು ನಿಮ್ಮಿಂದ ನನಗೆ ಸಹಾಯ ಆಗ್ತಾ ಇದೆಯಾ, ಅದಕ್ಕೂ ಅವನೇ ಕಾರಣ. ಈ ರೀತಿ ಎಲ್ಲರಲ್ಲಿ ಅಂದಾಗ ನಿಮ್ಮ ದೇಹವನ್ನ ಇರುವಂತಹ ಭಗವಂತನನ್ನ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಅಂತ. ಆ ರೀತಿಯಾದಂತಹ ಮನಸ್ಥಿತಿ ಬರೋರಿಗೆ ಹೇಳ್ತಾ ಇರ್ತಾರೆ, ಧ್ಯಾನಾವಸ್ಥೆಯಲ್ಲಿ ಇರುವವನು ಆ ರೀತಿ ತಿಳ್ಕೊಳ್ಳೋದೇ ಇಲ್ಲ. ಹಾಗಿದ್ರೆ ನನ್ನ ದೇಹದಲ್ಲಿ ಒಬ್ಬ ಭಗವಂತ ಇದ್ದಾನಪ್ಪ, ಅವನನ್ನ ನಾನ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇಲ್ಲ, ನಿನ್ನನ್ನ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ವಿನಃ ಅವನನ್ನ ನೀನು ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ನೀನು ಅಸ್ವತಂತ್ರ, ಅವನು ಸ್ವತಂತ್ರ. ಹೇಗಪ್ಪ ಅಂತ ಅಂದ್ರೆ, ಒಂದು ದಾರದಲ್ಲಿ ಮುತ್ತಿನ ಸರ, ಮುತ್ತಿನ ಪೋಣಿಸಿದಾಗ ಮುತ್ತಿನ ಹಾರ ಆಗತ್ತೆ. ಮುತ್ತುಗಳೆಲ್ಲ ಬೇರೆ ಬೇರೆ ಬೇರೆ, ಆದ್ರೆ ಅದರೊಳಗಿರುವಂತಹ ದಾರ ಒಂದೇ. ಅದೇ ರೀತಿ ನಾವೆಲ್ಲರೂ ಬೇರೆ, ನಾವೆಲ್ಲ ಇಲ್ಲಿ ಮುತ್ತು ರತ್ನಗಳಿದ್ದ ಹಾಗೇನೆ. ನಾವೆಲ್ಲರೂ ಬೇರೆ ರೀ. ಆದ್ರೆ ನಮ್ಮೆಲ್ಲರನ್ನ ಭಗವಂತ ಅವನ ಆತ್ಮದಿಂದ ನಮ್ಮನ್ನ ಕೂಡಿಸಿದ್ದಾನೆ. ಹಾಗಿದ್ರೆ ಹೇಗೆ ಮುತ್ತು, ರತ್ನ ಅಥವಾ ಪಚ್ಚೆ ಈ ರೀತಿ ಎಷ್ಟೊಂದು ವೆರೈಟಿ ಇರುತ್ತಲ್ವಾ? ಆ ರೀತಿ ಎಲ್ಲಾದು ಭಿನ್ನವಾಗಿದ್ರುನು ಆ ದಾರದಲ್ಲಿ ಅದು ಹೋಗಿ ಕೂತ್ಕೋಬೇಕು ಅಂದಾಗ ಎಲ್ಲಾ ಮಣಿಗಳಲ್ಲೂ ಒಂದು ರಂಧ್ರ ಇದ್ದೇ ಇರುತ್ತೆ. ಅದೇ ರೀತಿ ಎಲ್ಲರಲ್ಲೂ ವ್ಯಾಪಿಸಿದ್ದಾನೆ ಭಗವಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಈಕ್ಷತೆ ಯೋಗಯುಕ್ತಾನಾಂ ಸರ್ವತ್ರ ಸಮದರ್ಶನಃ. ಆ ಭಗವಂತ ಎಲ್ಲರಲ್ಲಿ ಒಳಗಡೆ ಇದ್ದು ಎಲ್ಲರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರನ್ನ, ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಇಲ್ಲಿ ಸಮದರ್ಶನ ಅನ್ಬೇಕಾದ್ರೆ ಎಲ್ಲರಲ್ಲೂ ಇದ್ದರೂ ಯಾವುದೇ ರೀತಿಯಾದಂತಹ ಲೋಪವಿಲ್ಲದೆ ನಿರ್ದೋಷ ಹಾಗೂ ಗುಣಪೂರ್ಣನಾಗಿದ್ದಾನೆ ಭಗವಂತ. ಏನ್ ಮೇಡಮ್, ಹೇಗ್ ಹೇಳ್ತೀರಾ ನೀವು ಅವನಿಗೆ ನಿರ್ದೋಷ ಗುಣಪೂರ್ಣ? ಸಾಮಾನ್ಯವಾಗಿ ನಮ್ಮೆಲ್ಲರ ತಲೆಯಲ್ಲಿ ಬರುವಂತದ್ದು, ಭಗವಂತ ನಮ್ಮೆಲ್ಲರಲ್ಲೇ ಇದ್ದಾನೆ ಅಂತ ತಕ್ಷಣ ನಮ್ ತಲೆಗ್ ಬರುತ್ತೆ, ಹಾಗಿದ್ರೆ ಒಳ್ಳೆಯವರಲ್ಲಿದ್ದಾನೆ, ಅವನ್ ಒಳ್ಳೆಯವನ, ಕೆಟ್ಟವರಲ್ಲಿದ್ದಾನೆ, ಅವನ್ ಕೆಟ್ಟವನ, ಹಸುನಲ್ಲಿದ್ದಾನೆ, ಹಸು ಹುಲ್ ತಿನ್ನುತ್ತೆ, ಹಾಲ್ ಕೊಡುತ್ತೆ, ಅದು ಒಳ್ಳೇದಾ? ಹಂದಿ ಇದೆಯಪ್ಪ, ಅಯ್ಯೋ ಹಂದಿನಲ್ಲೂ ಭಗವಂತ ಇದ್ದಾನ, ನಂಗ್ ಗೊತ್ತೇ ಇರ್ಲಿಲ್ಲಪ್ಪ. ಹಂದಿನಲ್ಲಿ ಭಗವಂತ ಇದ್ದಾನ? ಹಂದಿ ಎಲ್ಲೆಲ್ಲೆಲ್ಲ ಹೋಗಿ ಏನೆಲ್ಲ ತಿನ್ನತ್ತೆ. ಹಾಗಿದ್ರೆ ಭಗವಂತನನ್ನ ನಾವು ಹೇಗ್ ಸ್ವೀಕಾರ ಮಾಡೋದು? ಹಂದಿಯಲ್ಲಿರೋ ಭಗವಂತನೂ ಒಬ್ನೇನಾ? ಹಸುನಲ್ಲಿರೋ ಭಗವಂತನೂ ಒಬ್ನೇನಾ? ಅಥವಾ ರಾಜನಲ್ಲಿರೋ ಭಗವಂತನೂ ಒಬ್ನೇನಾ? ಅಥವಾ ಒಬ್ಬ ಕಳ್ಳನಲ್ಲಿರೋ ಭಗವಂತನೂ ಒಬ್ನೇನಾ?
ಅವನಿಗೆ ಹಾಗಿದ್ರೆ ದೋಷ ಯಾಕೆ ಬರೋದಿಲ್ಲ? ಅವನಿಗೆ ಲೋಪ ಯಾಕಿಲ್ಲ? ಅವನಿಗೆ ದೋಷಗಳೇ ಇಲ್ಲ. ಅವನಿಗೆ ಗುಣಪೂರ್ಣ ಅಂತ ಹೇಗೆ ಕರಿತೀರಾ? ಹಂದಿ ಕೆಟ್ಟ ಕೆಲಸ ಮಾಡ್ತಾ ಇದೆ, ಕೆಟ್ಟದನ್ನೆಲ್ಲ ತಿಂತಾ ಇದೆ. ಒಬ್ಬ ಕೊಲೆಗಾರ ಕೊಲೆ ಮಾಡ್ತಾ ಇದ್ದಾನೆ, ಅವನು ಕೆಟ್ಟವನಾಗಿದ್ದಾನೆ. ಅವನನ್ನ ಹೇಗೆ ನೀವು ಒಳ್ಳೆಯವನು ಅಂತೀರಾ? ಅವನಲ್ಲಿ ಭಗವಂತ ಇದ್ದಾನೆ. ಈ ರೀತಿ ಜನರಲ್ ಆಗಿ ಭಗವಂತ ಅಥವಾ ಭಗವಂತನ ಬಗ್ಗೆ ತಿಳ್ಕೋಬೇಕಾದ್ರೆ ನಮ್ಮೆಲ್ಲರ ತಲೆಯಲ್ಲಿ ಬರುವಂತಹ ವಿಷಯಗಳು ಇದು. ಅದಕ್ಕೆ ಹೇಳ್ತಾ ಇದ್ದಾರೆ. ಹೌದು, ಒಂದು ಹಂದಿ ಮಲವನ್ನ ಅಂದ್ರೆ ಹೇಸಿಗೆಯನ್ನ, ಹೊಲಸನ್ನ ತಿನ್ನಬಹುದು. ಆದ್ರೆ ಅದೇ ಮಲವನ್ನ ನಾವು ಗೊಬ್ಬರಕ್ಕೆ ಹಾಕಿದಾಗ ಅದು ಗೊಬ್ಬರ ಆಗುತ್ತೆ. ಉದಾಹರಣೆ ಈಗ ಸಗಣಿ ಅಂತ ತಗೊಳ್ಳೋಣ. ಆ ಸಗಣಿ ಹೌದು ಹೇಸಿಗೆ ಅದು. ಆದ್ರೆ ಅದೇ ಸಗಣಿ ಗೊಬ್ಬರವಾದಾಗ ಅಂದ್ರೆ ಈಗ ಅದು ಗೊಬ್ಬರ ಆಗಿದೆ. ಆ ಗೊಬ್ಬರವನ್ನ ನಾನೇನ್ ಮಾಡಿದೀನಿ, ಮಲ್ಲಿಗೆ ಹೂ ಗಿಡಕ್ಕೆ ಹಾಕಿದ್ದೀನಿ. ಮಲ್ಲಿಗೆ ಹೂ ಘಮ 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 ಹೂವನ್ನ ಕೊಡ್ತಾ ಇದೆ. ನಾವ್ ಎಷ್ಟೋ ಜನ ಈಗ ಗಿಡವನ್ನ ಬೆಳೆಸೋರಿಗೆ ಗೊತ್ತಿರುತ್ತೆ. ಅಯ್ಯೋ ಮೊದ್ಲು ಬೆಳಿತಾನೆ ಇರ್ಲಿಲ್ಲ ಕಣ್ರೀ, ಗೊಬ್ಬರ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಹೂ ಕೊಡ್ತಾ ಇದೆ, ಎಷ್ಟು ಚೆನ್ನಾಗಿ ಹಣ್ಣು ಕೊಡ್ತಾ ಇದೆ. ಹೇಗೆ ಕೊಡುತ್ತೆ ಅಲ್ವಾ? ಇಲ್ಲಿ ನಾವು ಅದಕ್ಕೆ ನಾನು ಅಂದಿದ್ದು. ಇಲ್ಲಿ ಭಗವಂತ ಏನಿದ್ದಾನೆ ಅದೇ ಗೊಬ್ಬರದಲ್ಲಿರುವಂತಹ ಒಳ್ಳೆಯ ಅಂಶ ಭಗವಂತ ಹೀರ್ಕೊಳ್ತಾ ಇದ್ದಾನೆ. ಈಗ ನಾವೇನು ಗಲೀಜ್ ಅನ್ಕೊಂತಾ ಇದ್ದೀವಿ, ಏನ್ ಹೇಸಿಗೆ ಅನ್ಕೊಂತಾ ಇದ್ದೀವಿ, ಅದನ್ನ ನಾವು ಗೊಬ್ಬರ ಮಾಡಿ ಗೊಬ್ಬರದ ರೂಪದಲ್ಲಿ ಗಿಡಕ್ಕೆ ಹಾಕಿದಾಗ ಗಿಡ ಹೇಗೆ ಚಿಗುರುತ್ತಾ ಇದೆ. ಹಾಗಿದ್ರೆ ನಾವು ಗೊಬ್ಬರ ಹಾಕಿದೀವಿ ಅಂತ ಮಲ್ಲಿಗೆ ಹೂವಿನ ಗೊಬ್ಬರದ ವಾಸನೆ ಬರುತ್ತಾ? ಇಲ್ಲ ಅಲ್ವಾ? ಅದರ ಘಮವನ್ನ ಎಲ್ಲಾದ್ರೂ ಬಿಟ್ಕೊಳುತ್ತಾ? ಬಿಟ್ಕೊಡೋದಿಲ್ಲ. ಅದೇ ರೀತಿ ಒಂದು ಮಾವಿನ ಮರಕ್ಕೆ ಹಾಕಿದಾಗ ಸಿಹಿಯಾದ ಮಾವಿನ ಹಣ್ಣು ಕೊಡುತ್ತೆ. ಅದೇ ತೆಂಗಿನ ಮರಕ್ಕೆ ಹಾಕಿದಾಗ ಒಳ್ಳೆಯ ತೆಂಗಿನಕಾಯಿನ ಕೊಡುತ್ತೆ, ಒಳ್ಳೆಯ ಎಳನೀರನ್ನ ಕೊಡುತ್ತೆ, ಸಿಹಿಯಾದ ಎಳನೀರನ್ನ ಕೊಡುತ್ತೆ. ಅದೇ ರೀತಿ ಇಲ್ಲಿ ಭಗವಂತನು ಹಾಗೆ. ಹಂದಿಯಲ್ಲಿದ್ದಾನೆ, ಹಂದಿ ಗಲ್ ಗಲೀಜನ್ನ ತಿಂತಾ ಇದೆ, ಇದೆ ಭಗವಂತನ ಇಲ್ಲ. ಭಗವಂತ ಕೇವಲ ಒಳ್ಳೆಯದನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾನೆ. ಭಗವಂತನಿಗೆ ದೋಷ ಇಲ್ಲ. ಭಗವಂತನಿಗೆ ಆತ ಗುಣಪೂರ್ಣನಾಗಿದ್ದಾನೆ. ಆತ ನಿರ್ದೋಷ ಗುಣಪೂರ್ಣ. ಕೊಲೆಗಾರನಲ್ಲಿ ಕೊಲೆ ಮಾಡಿಸಿದ್ರೂ ಸಹ ಅವನಿಗೆ ಅದರ ಲೇಪ ಇಲ್ಲ. ಈಗ ಉದಾಹರಣೆ ಇನ್ನೂ ಹೇಳಬೇಕು ಅಂದ್ರೆ ಈಗ ದಾರದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಮಣಿಗಳನ್ನ ನಾವು ಪೋಣಿಸ್ತಾ ಇದೀವಿ. ಪೋಣಿಸ್ಬೇಕಾದ್ರೆ ಕೆಲವು ಮಣಿಗಳು ಒಡೆದು ಹೋಗಿರುತ್ತೆ, ಕೆಲವು ಮಣಿಗಳು ಹಾಳಾಗಿರುತ್ತೆ. ಹಾಗಿದ್ರೆ ದಾರ ಅದಕ್ಕೆ ಕಾರಣನಾ? ಇಲ್ಲ, ದಾರ ಚೆನ್ನಾಗೇ ಇದೆ. ಹಾಳಾಗಿರೋದೇನು? ಮಣಿ ಹಾಳಾಗಿದೆ, ಅದಕ್ಕೆ ರಂಧ್ರ ಇಲ್ಲ. ಕೆಲವೊಮ್ಮೆ ನಾವು ಚಿಕ್ಕವರಿರ್ಬೇಕಾದ್ರೆ ನಾವೆಲ್ಲ ಮಣಿಗಳನ್ನ ಪೋಣಿಸ್ಬೇಕಾದ್ರೆ ಹೇಳ್ತಿದ್ವಿ, ಈ ಮಣಿ ಚೆನ್ನಾಗಿಲ್ಲ, ಇದು ಕಲರ್ ಹೋಗಿದೆ, ಇದು ಡಲ್ ಆಗಿದೆ, ಇದು ಒಡೆದು ಹೋಗಿದೆ, ಇದಕ್ ತೂತ ಇಲ್ಲ. ದಾರ ಚೆನ್ನಾಗೇ ಇದೆ ಅಲ್ವಾ? ದಾರ ಏನೂ ಆಗಿಲ್ಲ. ಫ್ಯಾನ್ ತಿರುಗ್ತಾ ಇಲ್ಲ. ಫ್ಯಾನ್ ತಿರುಗ್ತಾ ಇಲ್ಲ ಅಂದ್ರೆ ಫ್ಯಾನ್ ಹಾಳಾಗಿದೆ, ಕರೆಂಟ್ ಇಲ್ಲ ಅಂತ ಅರ್ಥ ಅಲ್ವಲ್ಲ? ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ ನಿರ್ದೋಷನಾಗಿದ್ದಾನೆ. ಆತ ಗುಣಪೂರ್ಣನಾಗಿದ್ದಾನೆ. ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆತ್ಮ ಅಂದ್ರೆ ಯಾರು? ಭಗವಂತ ಅಂದ್ರೆ ಯಾರು? ಇನ್ನು ಅದು ಗೊಂದಲವಾಗೇ ನಮಗಿದೆ. ಅದಕ್ಕೆ ಭಗವಂತ 30ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. 30ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯಹ ಅಂದ್ರೆ ಯಾರು, ಮಾಂ ನನ್ನನ್ನು, ಪಶ್ಯತಿ ನೋಡುತ್ತಾನೆ, ಸರ್ವತ್ರ ಎಲ್ಲಾ ಕಡೆಯಲ್ಲೂ, ಸರ್ವಂ ಪ್ರತಿಯೊಂದನ್ನು, ಛ ಮತ್ತು ಮೈ ನನ್ನಲ್ಲಿ, ಪಶ್ಯತಿ ನೋಡುತ್ತಾನೋ, ತಸ್ಯ ಅವನನ್ನ, ಅಹಂ ನಾನು, ನ ಪ್ರಣಶ್ಯಾಮಿ ನಷ್ಟವಾಗುವುದಿಲ್ಲ, ಸಹ ಅವನು, ಛ ಸಹ ಮೇ ನನಗೆ, ನ ಪ್ರಣಶ್ಯತಿ ನಷ್ಟವಾಗುವುದಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ನಾವೇನಾದ್ರೂ ನೋಡೋದಾದ್ರೆ, ಮೊದಲನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ, ಯೋಮಾಂ ಪಶ್ಯತಿ ಸರ್ವತ್ರ. ಅಂದ್ರೆ ಇಲ್ಲಿ ಮೊದಲೆಲ್ಲ ಹಿಂದಿನ ಶ್ಲೋಕದಲ್ಲಿ 29ನೇ ಶ್ಲೋಕದಲ್ಲಿ ಆತ್ಮ 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 ಅಂತ ಹೇಳ್ದ. ಆತ್ಮದಲ್ಲಿರುವಂತಹ ಭಗವಂತನನ್ನ ಪೂಜೆ ಮಾಡು ಅಂತ ಹೇಳ್ದ. ಈಗ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾನೆ ಭಗವಂತ,
ಮಾಂ, ನನ್ನನ್ನ. ಅಂದ್ರೆ ಕೃಷ್ಣನನ್ನ ಆರಾಧನೆ ಮಾಡು. ಇಲ್ಲಿ ಯಾರನ್ನ ಆತ್ಮ ಅಂತ ಕರೆದರೂ ಅಲ್ಲಿ ನನ್ನನ್ನೇ, ಮಾಂ, ನನ್ನನ್ನ ನೋಡ್ತೀಯಾ. ಹಾಗೆ ಎರಡನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಸರ್ವಂಚ ಮಹಿ ಪಶ್ಯತಿ, ನನ್ನ ಅಧೀನದಲ್ಲಿ ನೋಡುತ್ತಾನೆ. ಈಗ ನಾನೇನಾದ್ರೂ ಕೆಲಸ ಮಾಡ್ತಾ ಇದ್ದೀನ, ಅದು ಒಳ್ಳೆ ಕೆಲಸ ಇರ್ಬೋದು ಅಥವಾ ಕೆಟ್ಟ ಕೆಲಸ ಇರಬಹುದು ಅಥವಾ ಧರ್ಮ ಕಾರ್ಯ ಇರಬಹುದು, ಎಲ್ಲವುದೂ ಸಹ ಅವನ ಅಧೀನದಲ್ಲೇ ನಡೆಯುತ್ತಿದೆಯೇ ವಿನಃ ಅವನನ್ನ ಬಿಟ್ಟು ಯಾವ ಕೆಲಸವೂ ಸಹ ಇಲ್ಲಿ ಆಗ್ತಾ ಇಲ್ಲ. ಕ್ಲಿಯರ್ ಕಟ್ ಆಗಿ ಕಡ್ಡಿ ತುಂಡಾದಾಗ ಹೇಳ್ತಾ ಇದ್ದಾನೆ. ಈಗ ಉದಾಹರಣೆ, ಆ ನಾವು ಮನೇಲಿ ಹೇಳ್ತೀವಿ, ಏನಾದ್ರೂ ಒಂದ್ ತರಕಾರಿ ತಗೊಂಬನ್ರಿ, ಸಾರಿಗೊಂದು ತರಕಾರಿ, ನೀವು ಪಲ್ಯಕ್ಕೊಂದ್ ತರಕಾರಿ. ಅಲ್ಲಿಂದ ಮತ್ತೆ ಫೋನ್ ಬರುತ್ತೆ, ಸಾರಿಗೆ ಯಾವ ತರಕಾರಿ ತರ್ಲಿ, ಪಲ್ಯಕ್ಕೆ ಯಾವ ತರಕಾರಿ ತರ್ಲಿ. ಈಗ ಮಕ್ಳನ್ನೋ ಗಂಡನ್ನೋ ಕಳಿಸ್ದಾಗ ಈ ರೀತಿ ಆಗತ್ತೆ. ಆಗ ನಾವು ಕ್ಲಿಯರ್ ಕಟ್ ಆಗಿ ಹೇಳಿ ಕಳಿಸ್ತೀವಿ, ಇಲ್ಲಪ್ಪ ಸಾರಿಗೆ ಇದೇ ತರಕಾರಿ ಬೇಕು, ಪಲ್ಯಕ್ಕೆ ಇದೇ ತರಕಾರಿ ಬೇಕು, ಕೋಸಂಬರಿಗೆ ಸೌತೆಕಾಯಿಯೇ ಬೇಕು. ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನ, ಮಾಂ. ಇಲ್ಲಿ ಅವನು ಸುತ್ತಿ ಬಳಸಿ ಹೇಳ್ತಾ ಇಲ್ಲ, ಕ್ಲಿಯರ್ ಕಟ್ ಆಗಿ ಕಡ್ಡಿ ತುಂಡಾದ ಹಾಗೆ ಹೇಳ್ತಾ ಇದ್ದಾರೆ, ನೀನು ನನ್ನನ್ನ ನೋಡು, ನನ್ನನ್ನ ನೀನು ನೆನೆ. ಆ ಧ್ಯಾನದಲ್ಲಿ ಯಾರನ್ನ ಪೂಜೆ ಮಾಡ್ತಾ ಇದೀಯಾ? ನೀನು ನನ್ನನ್ನ ಪೂಜೆ ಮಾಡ್ತಾ ಇದೀಯಾ. ಹಾಗೆ ಎರಡನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಅವನು ನಾನು ಇಲ್ಲ ಅಂತ ಆಗೋದಿಲ್ಲ. ಅಂದ್ರೆ ಆ ಅವನ ಪಾಲಿಗೆ ಇದ್ರಿಂದ ಏನಾಗತ್ತೆ ಅಂದ್ರೆ, ನಾನು ಆ ರೀತಿ ಭಗವಂತನನ್ನೇ ಪೂಜೆ ಮಾಡೋದ್ರಿಂದ ಏನಾಗತ್ತೆ, ಸರ್ವತ್ರ ಚ ಮೈ ಪಶ್ಯತಿ. ಅಂದ್ರೆ ಅವನ ಪಾಲಿಗೆ ನಾನು ಯಾವತ್ತೂ ಇಲ್ಲ ಅಂತ ಆಗೋದಿಲ್ಲ, ಹಾಗೇನೆ ನನ್ನ ಪಾಲಿಗೆ ಅವನು ಇಲ್ಲ ಅಂತ ಆಗೋದಿಲ್ಲ. ವಾಟ್ ಇಸ್ ಮೀನಿಂಗ್ ಆಫ್ ದಟ್? ಹಾಗಾದ್ರೆ ಏನು? ಈಗ ನಾವ್ ಹೇಳ್ತೀವಲ್ಲ, ನಾನ್ ನಿನ್ ಬೆಸ್ಟ್ ಫ್ರೆಂಡ್ ಕಣೆ, ನಾನ್ ನಿನ್ಗೆ ಯಾವತ್ತೂ ನನ್ ಕೈ ಬಿಡೋದಿಲ್ಲ. ಇಲ್ಲಪ್ಪ, ನಾನೂ ನಿನ್ ಕೈ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಮದುವೆ ಆಗ್ಬೇಕಾದ್ರೂ ಹೇಳ್ತೀವಿ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅಂತ. ನಾನ್ ನಿನ್ ಕೈ ಬಿಡೋದಿಲ್ಲ, ನೀನ್ ಹೇಳಿದ್ರು ನಾನ್ ಕೇಳ್ತೀನಿ. ಅದೇ ರೀತಿ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಯಾರು ಮೊದಲನೇ ಪದದಲ್ಲಿ ಹೇಳ್ತಾ ಇದ್ದಾನಲ್ಲ, ಯೋಮಾಂ ಪಶ್ಯತಿ ಸರ್ವತ್ರ, ಯಾರು ಧ್ಯಾನದಲ್ಲಿ ನನ್ನನ್ನ ಕಾಣುತ್ತಾರೋ ನಾನು ಅವರ ಪಾಲಿಗೆ ಇಲ್ಲ ಅಂತ ಆಗೋದಿಲ್ಲ. ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ನಾನು ಅವನ ಕೈ ಹಿಡಿದು ನಡೆಸ್ತೀನಿ. ಅದೇ ರೀತಿ ನನ್ನ ಪಾಲಿಗೆ ಅವನು ಎಂದೂ ನಾಶ ಆಗೋದಿಲ್ಲ. ಅಂದ್ರೆ ನನ್ನ ಪಾಲಿಗೆ ಭಗವಂತನಿರ್ತಾನೆ, ಭಗವಂತನ ಪಾಲಿಗೆ ನಾನಿರ್ತೀನಿ. ದಟ್ ಈಸ್ ಮೋರ್ ದ್ಯಾನ್ ಎನಫ್. ಈ ಸಂಸಾರ ಅನ್ನೋ ಒಂದು ಈ ಸಾಗರವನ್ನ ದಾಟೋದಿಕ್ಕೆ ಭಗವಂತ ನನ್ನ ಕೈ ಹಿಡ್ಕೊಂಡಿದಾನ. ದಟ್ ಈಸ್ ಮೋರ್ ದ್ಯಾನ್ ಎನಫ್. ಬೇರೆ ಯಾರ ಅವಶ್ಯಕತೆನೂ ನಮಗಿಲ್ಲ ಅಲ್ವಾ? ಎಷ್ಟು ಸುಂದರವಾದ ಅರ್ಥ ಇವತ್ತು ಭಗವಂತ ನನಗೆ ಹೇಳ್ತಿದ್ದಾನಪ್ಪ ಅಂತ ನಿಜಕ್ಕೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಹೇಳ್ತಾನಲ್ಲ, ಸರ್ವಂಚ ಮಹಿ ಪಶ್ಯತಿ, ನನ್ನ ಪಾಲಿಗೆ ಅವನ್ ಯಾವಾಗ್ಲೂ ಇದ್ದಾನೆ, ಅವನ ಪಾಲಿಗೆ ನಾನು ಯಾವತ್ತೂ ನಾಶ ಆಗೋದಿಲ್ಲ ಅಂತ ಅವನೇ ಹೇಳ್ತಿದ್ದಾನೆ. ನಮ್ಮ ಪಾಲಿಗೆ ಅವನು ಪ್ರತಿ ಹೆಜ್ಜೆಯಲ್ಲಿ ಅವನು ಇರ್ತಾನೆ. ಹಾಗೇನೆ ಈ ರೀತಿ ಚಿಂತನೆ ಯಾರು ಮಾಡ್ತಾರೋ ಅವರು ಅರ್ಧ ಗೆದ್ದ ಹಾಗೆ. ಈ ಅರ್ಧ ಅಲ್ಲ, ಸಂಪೂರ್ಣ ಗೆದ್ದ ಹಾಗೆ ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂದ್ರೆ ಭಗವಂತ ಇದ್ದಾನೆ ಅಂತ ಒಂದ್ ಸಾರಿ ನಮ್ಮ ಮನಸ್ಸಿಗೆ ಬಂತು ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಚಿಂತನೆ, ದೊಡ್ಡ ಶಕ್ತಿ ಇನ್ನೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ, ತಸ್ಯಾಹಂ ನ ಪಣಶ್ಯಾಮಿ ಚ ಸಾರಿ ತಸ್ಯಾಮಿ ನ
ಪಣಶ್ಯಾಮಿ ಸ ಚ ಮೇ ನ ಪಣಶ್ಯತಿ. ಅಂದ್ರೆ ಇದರ ಓವರ್ ಆಲ್ ಅರ್ಥ ಏನ್ ಬರ್ತಾ ಹೋಗುತ್ತಪ್ಪ ಅಂತ ಅಂದ್ರೆ, ನಾನು ಅವನ ಪಾಲಿಗೆ ಸರ್ವ ರಕ್ಷಕನಾಗಿ ನಾನು ಇರ್ತೀನಿ. ಇದಕ್ಕೆ ನಾನು ಹೇಳಿದ್ನಲ್ಲ, ನಮ್ಮ ಕನಕದಾಸರ ಉದಾಹರಣೆ ಇರ್ಬೋದು, ಪುರಂದರದಾಸರ ಉದಾಹರಣೆ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಾವು ಯಾರೆಲ್ಲ ಭಕ್ತರು ಅಂತ ನಾವು ತಿಳ್ಕೊಂಡಿದೀವಿ, ಅವರೆಲ್ಲರ ಕಥೆಯನ್ನ ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಭಗವಂತ ಅವರನ್ನ ಕೈ ಹಿಡಿದು ನಡೆಸ್ದ ಅಂತ. ಅದೇ ರೀತಿ ಈ ರೀತಿ ಚಿಂತನೆ ಯಾರು ಮಾಡ್ತಾರೋ ಅವ್ರಿಗೆ ಗೆದ್ದ ಹಾಗೆ. ಒಳಗೆ ಭಗವಂತ ಇದ್ದಾನೆ. ಅವನು ಯಾರಪ್ಪ? ಅವನು ಯಾರೂ ಅಲ್ಲ. ಅವನು ಕೇವಲ ನನ್ನ ಸ್ವಾಮಿಯಾಗಿದ್ದಾನೆ, ನನ್ನ ಒಡೆಯನಾಗಿದ್ದಾನೆ. ಆ ಒಮ್ಮೆ ಒಬ್ಬ ಭಕ್ತನಿಗೆ ಒಬ್ಬ ರಾಜ ಕೇಳ್ತಾನಂತ, ನೀನ್ ಯಾಕೆ ಭಿಕ್ಷೆ ಬೇಡ್ತೀಯಾ? ಬಂದ್ಬಿಡು, ನಾನ್ ನಿನ್ನನ್ನ ಸಾಕ್ತೀನಿ. ಅಂದ್ರೆ ನಿನಗೆ ಏನೆಲ್ಲ ಬೇಕೋ ನಿನ್ನ ಜೀವನಕ್ಕೆ ಅದೆಲ್ಲವನ್ನ ನಾನ್ ಕೊಟ್ಟು ನಿನಗೆ ಸಾಕ್ತೀನಿ ಬಾ ಅಂತ. ಆಗ ಅವನ್ ಹೇಳ್ತಾನಂತ, ಅವನು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ನೀನು ಕೇವಲ ಈ ಸಾಮ್ರಾಜ್ಯಕ್ಕೆ ಒಡೆಯನಾಗಿರ್ಬೋದು, ಆದ್ರೆ ನನ್ನ ಭಗವಂತ ಏನಿದ್ದಾನೆ ಅವನು ಈ ವಿಶ್ವದ ಒಡೆಯನಾಗಿದ್ದಾನೆ. ಅವನು ನನ್ನನ್ನ ಕಾಪಾಡಿದ ಹಾಗೆ ನಿನಗೆ ಕಾಪಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಹೇಗ್ ಕಾಪಾಡ್ತಾನೆ ಅಂತ ರಾಜ ಕೇಳ್ತಾನೆ. ಆಗ ಅವನು ಭಿಕ್ಷುಕ ಹೇಳ್ತಾನೆ, ಅವನು ನನ್ನನ್ನ ಒಂದೇ ಒಂದು ಕ್ಷಣನೂ ನನ್ನನ್ನ ಬಿಟ್ಟಿರೋದಿಲ್ಲ. ಪ್ರತಿ ಕ್ಷಣಕ್ಕೆ ಅವ್ನು ನನ್ ಜೊತೆ ಇರ್ತಾನೆ. ಆತ ಪ್ರತಿ ಕ್ಷಣಕ್ಕೆ ನನ್ ಜೊತೆ ಇರ್ತಾನೆ ಅಂತ ಹೇಳ್ತಾನಂತೆ. ಇದಕ್ಕೆ ಸಾಕ್ಷಿ ಯಾರು ಅಂತ ನಾವೇನಾದ್ರು ನೋಡೋಕಾದ್ರೆ ನಮ್ಮ ಪ್ರಹ್ಲಾದ. ಯಾಕೆ ಇಲ್ಲಿ ಪ್ರಹ್ಲಾದನ ಉದಾಹರಣೆ ಬರುತ್ತೆ ಅಂತಂದ್ರೆ, ಅವನಿಗೆ ಅವನ ತಂದೆನೆ ಅಷ್ಟೆಲ್ಲ ಹಿಂಸೆಯನ್ನ ಕೊಟ್ರೂ ಸಹ ಪ್ರಹ್ಲಾದನಿಗೆ ನಂಬಿಕೆ ಇರುತ್ತೆ, ನನ್ ಭಗವಂತ ನನ್ನನ್ನು ಕಾಪಾಡ್ತಾನೆ, ಅವ್ನು ನನ್ನನ್ನ ಕೈ ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ತ ತ- ತಸ್ಯಾಹಂನ ಪಣಶ್ಯಾಮಿ. ಸರ್ವಕಾಲದಲ್ಲಿ ಭಗವಂತ ನನ್ನನ್ನ ರಕ್ಷಣೆ ಮಾಡ್ತಾನೆ. ಹನುಮಂತನಿಗೆ ನಂಬಿಕೆ ಇತ್ತು, ನನ್ನ ಭಗವಂತ ಬರ್ತಾನೆ, ನನ್ನ ರಾಮ ನನ್ನನ್ನ ಆ ಈ ಏನು ನನ್ನ ಶಕ್ತಿ ಇದೆ ಅದನ್ನ ಉಪಯೋಗ ಬರ್ಬೇಕು ಅಂದ್ರೆ ನನ್ನ ಸ್ವಾಮಿ ಬರ್ತಾನೆ ಅಂತ ಹನುಮಂತನಿಗೆ ನಂಬಿಕೆ ಇತ್ತು, ಪ್ರಹ್ಲಾದನಿಗೆ ನಂಬಿಕೆ ಇತ್ತು. ಆ ರೀತಿಯಾದಂತಹ ನಂಬಿಕೆ ನಮಗೆ ಭಗವಂತನ ಮೇಲೆ ಬರ್ಬೇಕು. ಪ್ರತಿ ಕ್ಷಣದಲ್ಲಿ ಭಗವಂತ ನಮ್ಮೊಟ್ಟಿಗೆ ಇದ್ದೇ ಇರ್ತಾನೆ ಅಂತ ನಮ್ಗೆ ಆ ಪ್ರಹ್ಲಾದ ಇರ್ಬೋದು ಅಥವಾ ಹನುಮಂತ ಇರ್ಬೋದು ನಮಗೆ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಅವರಷ್ಟು ನಂಬಿಕೆ ನಮ್ಗೆ ಭಗವಂತನ ಮೇಲಿದೆಯಾ ಗೊತ್ತಿಲ್ಲ, ಬಟ್ ನಂಬಿಕೆ ಅಂತೂ ಖಂಡಿತ ಎಲ್ರಿಗೂ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.